ಕೆಳಗಡೆ ಬಿ ಬಿ ಎಂ ಪಿ ಅವರು ಇಲ್ಲಿಗಲ್ ಬಿಲ್ಡಿಂಗ್ ಸರ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನೋಡಿ, ಈಗ ಬಿಲ್ಡಿಂಗು ಡಿವಿಯೇಷನ್ಗಳಾಗಿದೆ, ಓಕೆ, ಒಪ್ಕೊಳ್ಳೋ ಮಾತು. ಬಟ್ಟು ಇವಾಗ ಒಂದು ಇಂಪಾರ್ಟೆಂಟ್ ನಾನು ಇದು ಹೇಳ್ತೀನಿ. ಇವಾಗ ಪಬ್ಲಿಕ್ಕು ಬಿಲ್ಡಿಂಗು ಡಿವಿಯೇಷನ್ ಮಾಡಿದ್ದಾರೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಎಲ್ಲ ಇವರು ನೋಟಿಸ್ ಜಾರಿ ಮಾಡಿದ್ದಾರೆ, ಎಲ್ಲರೂ ಒಳ್ಳೆಯದೇ. ಬಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಬಿ ಬಿ ಎಂ ಪಿ ಆ್ಯಕ್ಟ್ 2020 ಅಡಿಯಲ್ಲಿ ಸೆಕ್ಷನ್ 252 ಇದೆ. ಸೆಕ್ಷನ್ 252 ಅಡಿಯಲ್ಲಿ ಯಾವುದೇ ಥರದ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಡಿವಿಯೇಷನ್ಸು ಓಕೆ ಅದು ಸಂಬಂಧಪಟ್ಟ ಬಿ ಬಿ ಎಂ ಪಿ ಅಧಿಕಾರಿ ಮಸ್ಟ್ ಪ್ರಿವೆಂಟ್ ಇಟ್. ಓಕೆ, ಇವರು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂದರೆ ದೊಡ್ಡ ಕನ್ಸ್ಟ್ರಕ್ಷನ್ ಆಗುತ್ತೆ, ಇವರಿಗೆ ಕಣ್ಣಿಗೆ ಕಾಣಿಸಲ್ವ ಆ ಕನ್ಸ್ಟ್ರಕ್ಷನ್ನು, ಅದೇನು ಚಿಕ್ಕದಾಗಿ ಮೈಕ್ರೋಸ್ಕೋಪಲ್ಲಿ ನೋಡುವಂಥದ್ದು. ಅಧಿಕಾರಿಗಳು ಜ್ಯುಡಿಷಿಯಲ್ ಎ ಇ ಆಗಲಿ, ಎ ಡಬ್ಲ್ಯೂ ಆಗಲಿ, ಎ ಡಿ ಟಿ ಪಿ ಆಗಲಿ ಎಲ್ಲರೂ ಏನು ಮಾಡ್ತಾಯಿದ್ರು? ಓಕೆ, ಸೊ ಇದು ಒಂದು ಇದು. ಇವಾಗ ಬಿ ಬಿ ಎಂ ಪಿ ಅವರು ಏನಾದರೂ ಡೆಮಾಲಿಷ್ ಮಾಡಬೇಕಂದ್ರೆ ಅದ್ರ ಜೊತೆಯಲ್ಲಿ ಓಕೆ ಬಿ ಬಿ ಎಂ ಪಿ ಆ್ಯಕ್ಟ್ ಸೆಕ್ಷನ್ 104 ಸಬ್ಸೆಕ್ಷನ್ 104/1 ಓಕೆ ಅದರಲ್ಲಿ ಓಕೆ ಕೇರ್ಲೆಸ್ನೆಸ್ಸು, ಅನ್ಫಿಟ್ನೆಸ್ಸು, ನೆಗ್ಲೆಕ್ಟ್ ಆಫ್ ಡ್ಯೂಟಿ ಎಲ್ಲ ಇದೆ. ಆ ಇದರಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿ ಬಿ ಬಿ ಎಂ ಪಿ ಅಧಿಕಾರಿ ಯಾರು ಆ ಬಿಲ್ಡಿಂಗ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನ ಮಾಡೋಕ್ಕೆ ಬಿಟ್ಟು ನೋಡಿನೂ ಸುಮ್ಮನೆ ಇದ್ದು ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಇವಾಗ ಡೆಮಾಲಿಷನ್ ಟೈಮಲ್ಲಿ ಪಬ್ಲಿಕ್ಕಿಗೆ ನೋಟಿಸ್ ಕೊಟ್ಟು ನೀವು ಇಲ್ಲಿಗಲ್ ಮಾಡ್ತೀವಿ ಹೇಳೋಕ್ಕಿಂತ ಮುಂಚೆ ಬಿ ಬಿ ಎಂ ಪಿ ಅವರು ಅವರ ಅಧಿಕಾರಿಗಳ ಮೇಲೆ ಬಿ ಬಿ ಎಂ ಪಿ ಆ್ಯಕ್ಟ್ ಸೆಕ್ಷನ್ 104(1) ಅಡಿಯಲ್ಲಿ ಓಕೆ ಡಿಸ್ಮಿಸ್ ಮಾಡಲಿ ಸರ್ವಿಸಿಂದ. ಓಕೆ, ಅವ್ರಿಗೆ ಡಿಸ್ಮಿಸ್ ಮಾಡಿಬಿಟ್ಟು ಓಕೆ ಈ ಕಡೆ ಬಿಲ್ಡಿಂಗು ಡೆಮಾಲಿಷ್ ಮಾಡಲಿ. ಯಾಕಂದರೆ ಬರೀ ಪಬ್ಲಿಕ್ಕೇ ಇದು ಮಾಡೋದು ಅಂತೇಳಿ ಪಬ್ಲಿಕ್ ಮೇಲೆ ತಪ್ಪು ಮಾಡೋದು ಬೇಡ. ಅಧಿಕಾರಿಗಳು ಅಲ್ಲಿ ತಪ್ಪು ಮಾಡಿದ್ದಾರೆ, ಸೊ ಅಧಿಕಾರಿಗಳ ಮೇಲೆ ಹೇಳಿದ್ದಾರೆ, ಆ್ಯಕ್ಟಲ್ಲಿ ಇದೆ. ಸೊ ಅದಕ್ಕೋಸ್ಕರ ಇದು ಮಾಡಿ. ಮತ್ತು ಇನ್ನೊಂದು ಏನಂದರೆ ಬಿ ಬಿ ಎಂ ಪಿ ಆ್ಯಕ್ಟ್ ಸೆಕ್ಷನ್ 249 ಅಡಿಯಲ್ಲಿ ಇದೆಲ್ಲ ಡೆಮಾಲಿಷ್ ಮಾಡೋದಕ್ಕಿಂತ ರೆಗ್ಯುಲರೈಸ್ ಮಾಡಿಬಿಡಿ. ಏನು ಡೇಂಜರ್ ಇಲ್ಲ ಅಂದರೆ, ಕಟ್ಟಡ ಬೀಳುವಂಥ ಏನಾದರೂ ಡೇಂಜರಸ್ ಕನ್ಸ್ಟ್ರಕ್ಷನ್ ಇಲ್ಲ ಅಂತಂದರೆ ರೆಗ್ಯುಲರೈಸ್ ಮಾಡಿಬಿಡಿ, ಪಬ್ಲಿಕ್ಕಿಗೆ ಒಳ್ಳೆಯದು. ಇಲ್ಲದ್ರೆ ನೀವು ಡೆಮಾಲಿಷನ್ ಮಾಡಬೇಕಂದ್ರೆ ಡೆಮಾಲಿಷನ್ ಮಾಡಿ, ಅದ್ರ ಜೊತೆಯಲ್ಲಿ ಓಕೆ ಬಿ ಬಿ ಎಂ ಪಿ ಅಧಿಕಾರಿನ ಡಿಸ್ಮಿಸ್ ಮಾಡಿ ಸರ್ವಿಸಿಂದ. ಎರಡು ಒಂದೇ ಥರ ಆಗಿ